ಈಗಾಗಲೇ ನಮ್ಮ ಜುಮಾ ಸರ್ ಅವರು ಎಲ್ಲರೇ ಮಾತಾಡ್ಬಿಟ್ಟಾರ, ಎಲ್ಲರೇ ಹೇಳ್ಬಿಟ್ಟಾರ. ನಮ್ಗೇನ್ ಜಾಸ್ತಿ ಮಾತಾಡಕ್ ಅವಕಾಶ ಕೊಟ್ಟಿಲ್ಲ. ಆದ್ರೆ ಅವ್ರೇನ್ ಸೇವೆ ಮಾಡ್ಯಾರ, ಕಲಾವಿದರಿಗೆ ನಾವು ಅವಕಾಶ ಕೊಡ್ತಾ ಇದ್ದಾರೆ, ಅವರಿಗೆ ವೇದಿಕೆ ಕೊಡ್ತಾ ಇದ್ದಾರೆ. ಇದು ಬಹಳ ಒಂದು ನಾವು ಮೆಚ್ಚಬೇಕು ನಾವೆಲ್ಲರೂ. ಯಾಕಂದ್ರೆ ಸಾಕಷ್ಟು ಜನರು ಅವರಿಗೆ ಟ್ಯಾಲೆಂಟ್ ಇರುತ್ತೆ, ಎಲ್ಲನೇ ಇರುತ್ತೆ, ಆದ್ರೆ ಈಗ ಒಂದು ವೇದಿಕೆ ಸಿಗೋದಿಲ್ಲ. ಅವ್ರೇನು ಅವ್ರ ಟ್ಯಾಲೆಂಟ್ ಪ್ರದರ್ಶನ ಮಾಡ್ಬೇಕಂತಾರೆ, ಅವರೇ ಜನರಿಗೆ ತೋರಿಸ್ಬೇಕಂತಾರೆ. ಅವರು ಕಲ್ತಿರೋದು ಸಾಕಷ್ಟು ಜನರಿಗೆ ಆ ವೇದಿಕೆನೇ ಸಿಗೋದಿಲ್ಲ. ಆದ್ರೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆ ಅವರು ನಮ್ಮ ಬೀದರ್, ನಮ್ಮ ಪಾಲಿಕೆ ಎಲ್ಲ ಔರಾದ್, ಬಸವ ಕಲ್ಯಾಣ, ಹುಮ್ನಾಬಾದ್ ಎಲ್ಲ ತಾಲೂಕು ಎಲ್ಲ ಕ್ಷೇತ್ರಗಳ ಕಲಾವಿದರಿಗೆ ಬೇರೆ ಬೇರೆ ಕಡೆ ಕಳಿಸೋದು, ಬೇರೆ ಬೇರೆ ಕಡೆ ಅವಕಾಶ ಕೊಡ್ತಾ ಇದ್ದಾರೆ. ಇದು ಅಷ್ಟೇ ಅಲ್ಲ, ಅವ್ರು ನನಗೆ 3 ಜನ ನಾನು ಪೆನ್ಷನ್ ಕೂಡ ಮಾಡಿಸ್ಕೊಟ್ಟಿದ್ದೀನಿ, ಅವರಿಗೆ ಸಹಾಯಧನ ಇಸ್ಕೊಡೋದು, ಇವೆಲ್ಲ ಅವರಿಗೆ ಅವಕಾಶ ಕೊಡ್ತಾ ಇದ್ದಾರೆ ಅಂತಂದ್ರೆ ನಾವೆಲ್ಲರೂ ಅವರಿಗೆ ಅಭಿನಂದನೆ ಸಲ್ಲಿಸಬೇಕಾಗುತ್ತೆ. ಇಡೀ ರಾಷ್ಟ್ರದಲ್ಲಿ ಅವರು ಸೇವೆ ಸಲ್ಲಿಸ್ತಾ ಇದ್ದಾರೆ. ಈಗಾಗಲೇ ಅವರಂದ್ರು ಅಂತಾರಾಷ್ಟ್ರೀಯ ಒಂದು ಜನಪದ ಒಂದು ಕಾರ್ಯಕ್ರಮ ಮಾಡಬೇಕು, ಇಂಟರ್ನ್ಯಾಷನಲ್ ಫೋಕ್ ಫೆಸ್ಟಿವಲ್ ಮಾಡಬೇಕು ಅಂತ ಈಗಾಗಲೇ ನಾನು ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆ ಜೊತೆನೂ ಕೂಡ ನಾನು ಮಾತಾಡ್ತಾ ಇರುವಾಗ ಅವರು ಕೂಡ ಅದೇ ಅಂದ್ರು. ಲಾಸ್ಟ್ ಟೈಮ್ 2011ರಲ್ಲಿ ಬೀದರಲ್ಲಾಗಿತ್ತು. ಈ ಸಲ ಮುಂಬರುವ ದಿನಗಳಲ್ಲಿ ಮತ್ತೊಂದು ಸಲ ಬೀದರಲ್ಲಿ ಒಂದು ಅಂತಾರಾಷ್ಟ್ರೀಯ ಮಟ್ಟದ ನಾವು ಒಂದು ಫೆಸ್ಟಿವಲ್ ಮಾಡಬೇಕು ಅಂತ ನಾನು ಕೂಡ ನಮ್ಮ ಕೇಂದ್ರ ಸಚಿವರಾದ ಗಜೇಂದ್ರ ಸಿಂಗ್ ಶೇಖಾವತ್ ಸರ್ ಅವರಿಗೆ ನಾವೆಲ್ಲರೂ ಹೋಗಿ ಮನವಿ ಮಾಡ್ತೀವಿ. ಅದ್ರ ಜೊತೆ ಡಾಕ್ಟರ್ ಜಗನ್ನಾಥ್ ಹೆಬ್ಬಾಳೆ ಸರ್ ಕೂಡ ಅಂದ್ರು ನಮ್ಮ ಬಾರ್ಡರ್ ಅಲ್ಲಿ ಒಂದು ಭವನ ನಿರ್ಮಾಣ ಮಾಡಬೇಕಾಗಿದೆ, 30-40 ಕೋಟಿ ಅನುದಾನ ಬಿಡುಗಡೆ ಆಗಬೇಕಾಗಿದೆ. ಅದನ್ನು ಕೂಡ ನಾವು ಹೋಗಿ ಫಾಲೋ ಮಾಡಿ ನಾವು ಮಾಡ್ತೀವಿ. ಕಲ್ಚರಲ್ ಹಬ್ ಮಾಡಬೇಕಾಗಿದೆ. ಇದೆಲ್ಲ ನಮ್ಮ ಕಲಾವಿದರಿಗೆ ನಾವೇ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ತೀವಿ. ಫೋಕ್ ಡ್ಯಾನ್ಸಿಂಗ್ ಇರ್ಬೋದು, ಫೋಕ್ ಸಿಂಗಿಂಗ್ ಇರ್ಬೋದು, ಇದನ್ನೆಲ್ಲ ನಾವು ಪ್ರಮೋಟ್ ಮಾಡಕ್ಕೆ ಬಹಳ ಮುಖ್ಯವಾದದ್ದು. ನಮ್ಮೆಲ್ಲ ಜನರಿಗೆ ಬಹಳ ಸಹಾಯ ಆಗುತ್ತೆ, ಬಹಳ ಹೆಲ್ಪ್ ಆಗುತ್ತೆ ಅಂತ ನಾವೆಲ್ಲರೂ ಕೂಡಿ ಒಗ್ಗಟ್ಟಾಗಿ ನಾವು ಕೆಲಸ ಮಾಡ್ತೀವಿ. ಇದರಲ್ಲಿ ನಮ್ಮ ಹೆಬ್ಬಾಳೆ ಪರಿವಾರದವರು ಎಲ್ಲರೂ ಯಾವಾಗಲೂ ನಮ್ಮ ಜಿಲ್ಲೆಯವರಿಗೆ, ನಮ್ಮ ಬೀದರ್ ಜನರಿಗೆ ಇವೆಲ್ಲ ಈ ಕಾರ್ಯಕ್ರಮ ತಂದು ಅವರು ಎಲ್ಲರಿಗೆ ನಮ್ಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಎಲ್ಲ ಹೊಸ ತಂದು ಅವರು